Hello friends, welcome to my channel. This is Swati, mathematics teacher. This is my day 4 HSTR preparation video. ಫಸ್ಟ್ ನಾನು ಇವತ್ತು ಓದಿದ್ದು ಮ್ಯಾಥ್ಸು, ಅದರಲ್ಲಿ ರಿಲೇಷನ್ ಆ್ಯಂಡ್ ಫಂಕ್ಷನ್ ಲೆಸನ್ನ ಸ್ಟಾರ್ಟ್ ಮಾಡಿದೆ. ನಮ್ಗೆ ಗೊತ್ತಿರೋ ಹಾಗೆ ರಿಲೇಷನ್ ಆ್ಯಂಡ್ ಫಂಕ್ಷನ್ ಲೆಸನ್ ಬಂದು ಫಂಕ್ಷನ್ಸ್ಗೆ ಬೇಸಿಕ್ ಲೆಸನ್ ಅಂತಲೇ ಹೇಳ್ಬೋದು. ಸೊ ಈ ರಿಲೇಷನಲ್ಲಿ ಮೇಯ್ನಾಗಿ ತಿಳ್ಕೊಬೇಕಾಗಿದ್ದು ಕಾರ್ಟಿಷಿಯನ್ ಪ್ರಾಡಕ್ಟು ಮತ್ತು ಅದ್ರ ಮೇನ್ ಇಂಪಾರ್ಟೆಂಟ್ ನೋಟ್ ತಿಳ್ಕೊಬೇಕು. ಹಾಗೆ ಬಂದು ರೇಂಜ್ ಅಂದ್ರೇನು, ಡೊಮೈನ್, ಕೋಡೊಮೈನ್, ಇಮೇಜ್ ಆ್ಯಂಡ್ ಪ್ರೀ ಇಮೇಜ್ ಅಂದ್ರೇನು, ಹಾಗೆ ಫಂಕ್ಷನ್ಸು ಮತ್ತು ಒನ್ ಆ್ಯಂಡ್ ಫಂಕ್ಷನ್ಸ್ ಅಂದ್ರೇನು ಅಂತ ನೋಡ್ಕೋಬೇಕು. ಸೊ ಇದೆಲ್ಲ ನೋಡ್ಕೊಂಡಾದ್ಮೇಲೆ ಟೋಟಲ್ ನಂಬರ್ ಆಫ್ ದ ರಿಲೇಷನ್, ಔಟ್ ಟು ಫೈಂಡ್ ಔಟ್ ದ ಟೋಟಲ್ ನಂಬರ್ ಆಫ್ ದ ರಿಲೇಷನ್ ಫಾರ್ಮುಲಾ ಇದೆ. ಅದನ್ನೇನಂತ ಕರಿತೀವಿ, 2 to the power of P and Q. ಸೊ 2 to the power of PQ ಅನ್ನೋದೇನು, ಫಾರ್ಮುಲಾ ಅನ್ನೋದೇನು ಅಂತ ನೀವು ಟೆಕ್ಸ್ಟ್ ಬುಕ್ನ ರೆಫರ್ ಮಾಡಿ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಫಾರ್ಮುಲಾ ಯಾವ ಥರ ಯೂಸ್ ಮಾಡಬೇಕು, ಯಾವ ಥರ ಫೈಂಡ್ ಔಟ್ ಮಾಡಬೇಕಂತ ಈ ಇದೆಲ್ಲ ಏನಿದೆ ಕೀ ಪಾಯಿಂಟ್ಸ್ನ ಮಾಡ್ಕೊಳ್ತಾ ಹೋದೆ. ಮತ್ತು ನಾವಿಲ್ಲಿ ಓದಬೇಕಾಗಿರೋದು ಗ್ರಾಫು, ಐಡೆಂಟಿಟಿ ಇರ್ಬೋದು, ಕಾನ್ಸ್ಟೆಂಟ್ ಇರ್ಬೋದು, ಹಾಗೆ f(x) = x³ ಆದಾಗ ಏನು ಅದೆಲ್ಲ ನೋಡ್ಕೊಳ್ಳಿ. ನೆಕ್ಸ್ಟ್ ಚಾಪ್ಟರ್ ಮ್ಯಾಥ್ಸಲ್ಲಿ ಓದಿದ್ದು ಲೀನಿಯರ್ ಇನ್ಇಕ್ವಾಲಿಟಿಲಿ ಜಾಸ್ತಿ ಅಂತ ಬೇಸಿಕ್ ಕಾನ್ಸೆಪ್ಟ್ ಏನಿಲ್ಲ. ಇನ್ಇಕ್ವಾಲಿಟೀಸ್ನ ಯಾವ ಥರ ಸಾಲ್ವ್ ಮಾಡೋದು, ಸೊ ಯಾವ ಥರ ಮಲ್ಟಿಪ್ಲೈ ಮತ್ತು ಆ್ಯಡ್ ಮತ್ತು ಸಬ್ಟ್ರಾಕ್ಷನ್ ಇದ್ದಾಗ ಯಾವ ಥರ ಇನ್ಇಕ್ವಾಲಿಟೀಸ್ನ ಅಪ್ಲೈ ಮಾಡಬೇಕು, ಮಲ್ಟಿಪ್ಲೈ ಡಿವಿಷನ್ ಇದ್ದಾಗ ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ. 3 ರೂಲ್ಸ್ನ ಕೊಟ್ಟಿದ್ದಾರೆ. 3 ರೂಲ್ಸ್ನ ನೋಡ್ಕೊಳ್ಳಿ. ಅದು ನೋಡಿಕೊಂಡ್ರೆ ಈಸಿಯಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಸೊ ಮ್ಯಾಥ್ಸ್ನ ಕಂಪ್ಲೀಟ್ ಆದಮೇಲೆ ನಾನು ಬಂದಿದ್ದು ನೆಕ್ಸ್ಟ್ ಕಂಪ್ಯೂಟರ್ ನಾಲೆಡ್ಜ್. ಸೊ ಆಲ್ರೆಡಿ ಪರ್ಚೇಸ್ ಮಾಡಿರೋ ಬುಕ್ಕಲ್ಲೇ ಅರ್ಧ ಓದಿದೆ, ಇನ್ನರ್ಧ ಓದಬೇಕಿತ್ತು. ಅದನ್ನು ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ. ಕಂಪ್ಯೂಟರ್ ನಾಲೆಡ್ಜ್ ನಮಗೆಲ್ಲ ಗೊತ್ತಿರೋ ಹಾಗೆ 13 ಮಾರ್ಕ್ಸ್ಗೆ ಕೇಳ್ತಾರೆ. ಅದನ್ನು ನೀಟಾಗಿ ಪಿನ್ ಟು ಪಾಯಿಂಟ್ ನೋಡ್ಕೋಬೋದು. ಯಾವ್ದ್ಯಾವ್ದನ್ನ ನೋಡ್ಕೋಬೇಕಂತ ಹೇಳ್ತೀನಿ ನಾನಿವತ್ತು ಓದಿರೋ ಟಾಪಿಕ್ ಬಂದು ಟೆರಾಬಿಟ್. ಆ ಟೆರಾಬಿಟ್ಗಳು ಬಿಡ್ಸ್ಗಳು ಯಾವ್ಯಾವ ಥರ ಬರುತ್ತೆ, ಜಿ ಬಿಡ್ಸ್ ಯಾವ ಥರ ಬರುತ್ತೆ ಅಂತ ನೋಡ್ಕೊಳ್ತಾ ಹೋಗಿ. ಹಾಗೆ ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್ಗಳು ಮತ್ತು ನಮಗೆ ಈ URLಗಳ ಬಗ್ಗೆ ಇರುತ್ತಲ್ಲ, MS ವರ್ಡ್ ಫೈಲ್ಗೆ ಸೇವ್ ಮಾಡಿದಾಗ ಯಾವ ಥರ URL ಬರುತ್ತೆ, ಫಾರ್ಮೇಟ್ ಫೈಲ್ ಯಾವ ಥರ ಬರುತ್ತೆ, ಟೆಕ್ಸ್ಟ್ಗೆ ಯಾವ ಥರ ಬರುತ್ತೆ, ಮತ್ತು ಸ್ಪ್ರೆಡ್ಶೀಟಲ್ಲಿ ಯಾವ ಥರ ಫೈಲ್ಸ್ ಬರುತ್ತೆ ಅನ್ನೋದನ್ನ ನೋಡ್ಕೊಳ್ತಾ ಹೋಗಿ. ಮೇಯ್ನಾಗಿ URLಗಳನ್ನ ನೋಡ್ತಾ ಹೋಗ್ತಾ ಇರಬೇಕು. ಹಾಗೆ ನಮಗೆ ಫಸ್ಟ್ ಕಂಪ್ಯೂಟರ್ಗಳು ಯಾವ್ಯಾವ ದೇಶದಲ್ಲಿ ಅದನ್ನ ರೆಕಗ್ನೈಸ್ ಮಾಡಿದ್ರು, ಫಸ್ಟ್ ಫೈಂಡ್ ಔಟ್ ಮಾಡಿದ್ದೆ ಅವರು. ಹಾಗೆ ಇನ್ಪುಟ್ ಡಿವೈಸ್, ಔಟ್ಪುಟ್ ಡಿವೈಸ್ಗಳೇನು, ಹಾಗೆ ನಮಗೆ ಸ್ಟ್ಯಾಂಡ್ ಫಾರ್ MS ಪವರ್ ಪಾಯಿಂಟ್ ಅಂದರೆ ಏನು, ಅದರಲ್ಲಿ ಯಾವ್ಯಾವ ಥರ ಫೀಚರ್ಸ್ ಇದೆ, ಮತ್ತು ವಿಶ್ವತ ರೂಪ ಮೀನ್ಸ್ ಯಾವ್ದಾದ್ರು ಒಂದು, ಈಗ ಸಪೋಸ್ LCD ಅಂದರೆ ಏನು, ಲಿಕ್ವಿಡ್ ಕ್ರಿಟಿಕಲ್ ಡಿಸ್ಪ್ಲೇ, ಆ ಥರದನ್ನ ನೋಡ್ತಾ ಹೋಗ್ಬೇಕು. ಹಾಗೆ ಜನ್ರೇಷನ್ ಆಫ್ ಕಂಪ್ಯೂಟರ್ ತುಂಬ ಇಂಪಾರ್ಟೆಂಟು. ಎಷ್ಟು ಜನ್ರೇಷನ್ ಇದೆ, 5G ಜನರೇಷನ್ಸ್ ಇದೆ, ಅದನ್ನು ನೋಡ್ತಾ ಹೋಗಬೇಕು. ಸೊ ಇದೆಲ್ಲ ಆದಮೇಲೆ ನಾನು ನೆಕ್ಸ್ಟ್ ಸ್ಟಾರ್ಟ್ ಮಾಡಿದ್ದು ಎಜುಕೇಷನ್ ಸೈಕಾಲಜಿ ತುಂಬ ಇಂಪಾರ್ಟೆಂಟು. 25 ಮಾರ್ಕ್ಸ್ಗೆ ಕಂಪಲ್ಸರಿ ಇರುತ್ತೆ. ಸೊ ನಾವು ಸೈಕಾಲಜಿ ಓದಬೇಕಿದ್ರೆ ಡೆಪ್ತಾಗಿ ಓದಬೇಕು, ಏಕೆಂದರೆ ಸ್ವಲ್ಪ ಟ್ವಿಸ್ಟ್ ಇರುತ್ತೆ, ಕ್ವಶನ್ ಕನ್ಫ್ಯೂಸ್ ಆಗೋ ಲೆವೆಲ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ಅದು ಆದಷ್ಟು ಓದಬೇಕು. ಆದರೆ ಈ ಬುಕ್ಕಲ್ಲಿ ಸೈಕಾಲಜಿ ಬಗ್ಗೆ ಯಾವುದೇ ರೀತಿ ಥಿಯರಿನ ಕೊಟ್ಟಿಲ್ಲ, MCQನ ಕೊಟ್ಟಿದ್ದಾರೆ. ಸೊ ಆ MCQಯಲ್ಲಿ ಆನ್ಸರ್ಗಳನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ನೋಡ್ಕೋಬೋದು. ಅದಕ್ಕೆ ಅಂತಲೇ ನಾನು ಒಂದು ಗೂಗಲಲ್ಲಿ PDF ಡೌನ್ಲೋಡ್ ಮಾಡ್ಕೊಂಡಿದ್ದೆ. ಬಿಕಾಸ್ ಸೈಕಾಲಜಿ ಬೇಕು, 25 ಮಾರ್ಕ್ಸ್ ಇಂಪಾರ್ಟೆಂಟು. ಸೊ ಅದರಲ್ಲಿ ಸ್ವಲ್ಪ ನೋಡಿಕೊಂಡೆ. ಸೊ ಇದು ಇವತ್ತಿನ ನನ್ನ ಸ್ಟಡಿ ಲಾಗ್ ವಿಡಿಯೋ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.